ಕೃಷ್ಣಾ ನದಿ ತಟದ ಗ್ರಾಮಗಳಿಗೆ ಮೊಸಳೆ ಕಾಟ ಎದುರಾಗಿದೆ. ಆತಂಕ ಕೂಡ ಮನೆ ಮಾಡಿದೆ. ರಾಯಚೂರು ತಾಲೂಕಿನ ಹಲವು ಗ್ರಾಮಗಳ ಜನರಲ್ಲಿ ಭೀತಿ ಕಾಣಿಸ್ತಾ ಇದೆ. ಮೊಸಳೆ ಕಾಟ ಶುರು ಆಗ್ಬಿಟ್ಟಿದೆ. ರಾಯಚೂರು ತಾಲೂಕಿನ ಹಲವು ಗ್ರಾಮಗಳ ಜನರಲ್ಲಿ ಭೀತಿ ಕಾಡ್ತಾ ಇದೆ. ಈಗ ನೀರು ಕಡಿಮೆ ಆದಂತಹ ಹಿನ್ನೆಲೆಯಲ್ಲಿ ಮೊಸಳೆ ಬಂದಿದೆ. ನದಿ ತೀರದ ಬಂಡೆಗಳ ಮೇಲೆ ಮಲಗ್ತಾ ಇದೆ ಮೊಸಳೆಗಳು. ಜಮೀನುಗಳಲ್ಲೂ ಕೂಡ ಮೊಸಳೆ ಕಾಣಿಸಿಕೊಳ್ತಾ ಇದೆ. ರೈತರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ನಡುಗಡ್ಡೆ, ಕುರ್ವಾಪುರ, ದತ್ತಾತ್ರೇಯ ದೇಗುಲದ ಭಕ್ತರಿಗೂ ಕೂಡ ಭೀತಿ ಕಾಡ್ತಾ ಇದೆ. ಯಾಕಂದ್ರೆ ನದಿಗಳ ತಟ್ಟದಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ನದಿಗಳಿಗೆ ಇಳಿತಾರೆ. ನದಿ ಹತ್ರ ಹೋಗೋಕೆ ಭಯ ಈಗ. ಜೊತೆಗೆ ನದಿ ಪಾತ್ರದ ಅಕ್ಕಪಕ್ಕದಲ್ಲಿ ಎಚ್ಚರಿಕೆಯ ಫಲಕಗಳನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ನೋಡಿ, ಆರಾಮಾಗಿ ಬಂಡೆ ಹತ್ರ ಬಂದು ರೆಸ್ಟ್ ಮಾಡ್ತಾ ಇದೆ ಮೊಸಳೆ. ಸ್ವಲ್ಪ ಈಗ ನದಿ ಹರಿವು, ನೀರಿನ ಹರಿವು ಕಡಿಮೆ ಇದೆ. ಸೊ ರೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಬಂಡೆಗಳ ಮೇಲೆ ಬರ್ತಾ ಇದೆ. ನದಿ ಹತ್ರ ಜನ ಇಳಿಲಿಕ್ಕೆ ಭಯ. ಅಕ್ಕಪಕ್ಕ ಏನಿರುತ್ತೆ, ಜಮೀನುಗಳಿರ್ಬೋದು, ಅಥವಾ ನದಿ ಚೆನ್ನಾಗಿದೆ ಅಂತ ಬರೋರು ಇರ್ಬೋದು, ಸ್ವಿಮ್ ಮಾಡಕ್ಕೆ ಬರೋರು ಇರ್ಬೋದು, ಅಥವಾ ದನಕರುಗಳು ಹಸುಗಳನ್ನು ಮೇಯಿಸ್ಕೊಂಡು ನೀರು ಕುಡಿಸ್ಲಿಕ್ಕೆ ಅಂತ ಬರೋರು ಇರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗೋರು ನದಿ ಪಾತ್ರದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಹೋಗ್ತಾರೆ. ಸೊ ಹಿಂಗೆ ಬರೋರು ಕೂಡ ಎದುರ್ಕೊಳ್ತಾರೆ ನದಿ ಹತ್ರ ಬರಲಿಕ್ಕೆ. ಕಾರಣ ಏನು? ಮೊಸಳೆ ಕಾಣಿಸ್ಕೊಳ್ತಾ ಇದೆ. ಹೋದ್ರೆ ಎಲ್ಲಿ ಗುಳುಮ್ ಅಂತ ನುಂಗ್ಬಿಡುತ್ತೋ ಅಂತ ಅವ್ರಿಗೂ ಕೂಡ ಭಯ.